ಇವಾಗ ಬೇಲೂರು ಮತ್ತು ಹಳಬೇಡಿಗೆ ಹೋಗ್ಬೇಕೀಗ ಊಟ ಮಾಡ್ಕೊಂಡು ಹೋಗ್ತೇವೆ. ಜಸ್ಟ್ ಎಲ್ಲಿಂದ ಇದರಿಂದ ಬಂದ್ವಿ. ಯಾವುದು ಎಲ್ಲಿಂದ ಬಂದಿದ್ದು ಸರ್ ಇವಾಗ? ಕಲ್ಲತ್ಗಿರಿ ಫಾಲ್ಸು ಮತ್ತು ಇದು ಕೆಮ್ಮನ್ಗುಂಡಿಗೆ ಹೋಗಿ ಬಂದ್ವಿ. ಬಂದು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಇವಾಗ ಊಟಕ್ಕೆ ಹೋಗ್ತೀವಿ. ಊಟ ಮುಗಿಸ್ಕೊಂಡು ಬೇಲೂರು ಮತ್ತು ಹಳಬೇಡಿಗೆ ಹೋಗಿ ಹಂಗೆ ಸೀದಾ ಬೆಂಗಳೂರಿಗೆ ಹೋಗ್ತೇವೆ. ಹೆಂಗನ್ನಿಸ್ತು ಸರ್ ಟ್ರಿಪ್? ರವೀಂದ್ರ ಕೇಳ ಚೆನ್ನಾಗಿ ಹೆಂಗನ್ನಿಸ್ತು ಮೇಲ್ಗಡೆ? ನಮಗೆ ಸ್ಪಾನ್ಸರ್ ಇಲ್ಲ ಇವ್ರ ಕಡೆಯಿಂದ, ರವೀಂದ್ರ ಕಡೆಯಿಂದ. ಅಂದ್ರೆ ಆಕ್ಚುಲಿ ನಮ್ಮ ಪ್ಲಾನ್ ಇಲ್ಲಾಗಿತ್ತು. ಅದು ನಮ್ಮ ರೂಮ್ಮೇಟ್ ರವೀಂದ್ರ ಅವರು ತುಂಬಾ ಫೋರ್ಸ್ ಮಾಡಿ ಬನ್ನಿ ಹೋಗಿ ಬರೋಣ, ನಾನು ನೋಡ್ಕೊಳ್ತೀನಿ ಅಂತ ಕರ್ಕೊಂಡ್ರು. ರವೀಂದ್ರ ಅವರೇ? ಇಲ್ಲ, ಟ್ರಿಪ್ಪು ಮುಂಚೆಯಿಂದ ಪ್ಲಾನ್ ಇತ್ತು, ಬಟ್ ಈಗ ಸಡನ್ ಮಾಡಿಬಿಟ್ರು, ಹಂಗಾಗಿ ಬಂದ್ಬಿಟ್ವಿ ಅಷ್ಟೇ. ಆ್ಯಕ್ಚುಲಿ ಇವ್ರು ಮಡಿಕೇರಿ ಹೋಗುವಂಥ ಪ್ಲಾನ್ ಇತ್ತು ಇವ್ರದ್ದು. ಆದರೂ ಎಲ್ಲ ಓಕೆ ಚಿಕ್ಕಮಗಳೂರು ಹೋಗುವ ಅಂದರು. ಸೊ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದ್ರು ಇವರು. ರವೀಂದ್ರ ಅವರೇ ಸರ್, ಪ್ಲಾನ್ ಕಂಪ್ಲೀಟ್ ಆಗಿದೆ. ಇಲ್ಲಿಂದ ಬೆಂಗಳೂರು ಇಲ್ಲ ಬೇಲೂರು ಹಳೆಬೇಡಿ ನೋಡ್ಕೊಂಡು ಪ್ಲೇಸ್ ನೋಡ್ಕೊಬಿಟ್ಟು ಡೈರೆಕ್ಟ್ ಬೆಂಗಳೂರು. ಇದು ಊಟದ್ದು ಏನಂತ ನೆಕ್ಸ್ಟ್ ಏನು ಊಟನ ಏನು ಟೆಂಪಲ್? ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ಬೇಲೂರಿಗೆ ಹೋಗ್ತಾ ಇದ್ದೀವಿ. ಏನು ವೆಜ್ ನಾನ್ ವೆಜ್? ವೆಜ್ಜು, ಯಾಕಂದರೆ ಅಲ್ಲಿ ಟೆಂಪಲ್ಗೆ ಹೋಗ್ಬೇಕಲ್ಲ, ಹಂಗಾಗಿ ನಾವು ವೆಜ್ಜು. ಆ ಕಡೆಯಿಂದ ಬಿಟ್ಟರೆ ನಾನು ನೈಟ್ ಏನಾದರೂ ಸ್ಪೆಷಲ್. ಏನಿಲ್ಲ, ಇವಾಗ ಹೋಗಿ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಸೀದಾ ಬೇಲೂರು ಮತ್ತು ಹಳಬೇಡಿಗೆ ಹೋಗ್ಬೇಕು. ಈಗ ಊಟಕ್ಕೆ ಹೋಗ್ಬೇಕಾದ್ರೆ ಸಿಗ್ತದೆ ನಿಮಗೆ. ಇಡೀ ಕರ್ನಾಟಕನ ಮೇರೆಗರು ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಇವಾಗ ಊಟ ಮಾಡಿದ್ವಿ. ಇವಾಗ ಊಟ ಮುಗಿಸ್ಕೊಂಡ್ವಿ. ನಾರ್ತ್ ಇಂಡಿಯನ್ ಅಲ್ಲೇ ಇದ್ವಿ, ಊಟ ಮಾಡಿದ್ವಿ. ನೆಕ್ಸ್ಟ್ ಈಗ ಬೇಲೂರು ಆಮೇಲೆ ಹಳಬೇಡಿಗೆ ಹೋಗ್ತೇವೆ. ಬೇಲೂರು ಹಳಬೇಡಿ ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗೋದು, ಬೆಂಗಳೂರಿಗೆ. ತೊಗೊಂಡ್ರ ಸರ್ ಮಾತ್ರ? ಸರಿ, ಇವಾಗ ಹೋಗ್ತೀವಿ, ಆಮೇಲೆ ಸಿಗ್ತೀನಿ ನಿಮಗೆ. ಜಸ್ಟ್ ಬೇಲೂರಿಗೆ ಬಂದ್ವಿ. ಇವಾಗ ಮತ್ತೆ ಹಳಬೇಡಿಗೆ ಹೋಗ್ತೀನಿ. ನೆಕ್ಸ್ಟ್ ಈ ಒಳಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ಬಂದು ನಿಂತು ಈಗ ಹೋಗಿ ಮತ್ತೆ ಬ್ಯಾಗ್ ಇಟ್ಟು ಚಪ್ಪಲಿ ಇಟ್ಟು ಹೋಗ್ಬೇಕು. ಹಂಗೆ ವೇಟ್ ಮಾಡೋವಂತೆ ನಾವು ರೆಸ್ಟ್ ರೂಮ್ಗೆ ಇದ್ದ ಟೆಂಪಲ್ ಪೂರ್ತಿ. ಅದಕ್ಕೆ ಮುಂಚೆ ಇದೇ ಬೇಲೂರು ಟೆಂಪಲ್ಲು. ಇವಾಗ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ತೋರಿಸ್ತೀನಿ ಏನೇನಿದೆ ಅಂತ. ನಾವು ನೋಡೋಣ ಬನ್ನಿ. ಇದು ಹೊಯ್ಸಳ ದೇವಸ್ಥಾನ. ಇದು ಎಷ್ಟು ವರ್ಷ ಹಳೆದು ಏನು ನನಗೂ ಐಡಿಯಾ ಇಲ್ಲ. ನನಗೆ ನೋಡೋಣ ಬನ್ನಿ ಏನೇನಿದೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ಇದ್ರ ಇತಿಹಾಸ ನನಗೆ ಅಷ್ಟು ಹೇಳಿಲ್ಲ, ಆದರೆ ಹೊಯ್ಸಳ ಕಟ್ಟಿಸಿದಂತ ಗೊತ್ತು ಅಷ್ಟೇ. ಇತಿಹಾಸ ಬೇಕಂದ್ರೆ ಇಲ್ಲಿದೆ ನೋಡ್ಬೇಕು. ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ನಿಮ್ಗೆ ಇತಿಹಾಸ ಗೊತ್ತಾಗುತ್ತೆ. ನೋಡ್ರಿ,
ಇದೇ ನನ್ನ ಹಿಂದೆ ಇದೆ ಅಲ್ಲ, ಇದೇ ಟೆಂಪಲ್ ಇವಾಗ. ಇದೇ ಟೆಂಪಲ್ಲು. ಇದು ಎಷ್ಟು ವರ್ಷದ ಅಂತ ನನಗೆ ಗೊತ್ತಿಲ್ಲ. ಹೊಯ್ಸಳ ಕಸಿದ ದೇವಸ್ಥಾನ ಭಾಳ ಚೆನ್ನಾಗೈತಿ. ಇವಾಗ ಒಳಗೆ ಹೋಗಿ ತೋರಿಸ್ತೀನಿ ಬರ್ರಿ. ಹೊರಗೆ ನಿಂತ್ರೆ ಮಸ್ತ್ ಐತಿ ಈಗ. ನೋಡಿ ಬರ್ರಿ ಇವಾಗ. ಇವಾಗ ಒಳಗಡೆ ಒಳಗಡೆ ಹೊಂಟು ಬರ್ರಿ. ಮಸ್ತ್ ಐತಿ ಟೆಂಪಲ್ ಅಂಕ್ರಿ. ನೋಡ್ರಿ ಒಳಗೆ ಹಳೆ ಕಾಲದ್ವೆಲ್ಲ ವಸ್ತುಗಳದಾವ. ಶಿಲಾಶಾಸನದ ಕೆತ್ತನೆ ನೋಡಿ ಹೆಂಗದಾವ. ಪ್ರತಿಯೊಂದು ಕೆತ್ತನೆನ ನೋಡ್ರಿ ಹೆಂಗದಾವಲ್ಲ. ಫುಲ್ಲು ಸ್ಮೂತಾಗಿ ಹೆಂಗೆ ಮಾಡ್ಯಾರ ಅಂತಂದು ಇಂಥ ಕಲ್ಲಿನ ಕೆತ್ತನೆ ಹೆಂಗೆ ಮಾಡ್ಯಾರ ಅನ್ನೋದು ಗೊತ್ತಾವಲ್ಲ ನಮ್ಗೆ. ಒಳಗಡೆ ವಿಡಿಯೋ ಅಲಾವೆಲ್ಲ. ನಾನು ಸ್ವಲ್ಪದ ಪಿಲ್ಲರ್ದು ಮಾಡಿದೆ, ಆಮೇಲೆ ಗೊತ್ತಾಯ್ತು ವಿಡಿಯೋ ಅಲಾವೆಲ್ಲ ಅಂತಂದು. ಅದಕ್ಕೆ ಒಳಗಡೆದು ಏನು ಮಾಡಿಲ್ಲ. ಇವಾಗ ಹಿಂಗೆ ಹೊರಗಡೆ ನೋಡ್ರಿ ಹಿಂಗೆ ಐತಿ. ಇದು ಒಂದೇ ಟೆಂಪಲ್ ಅಲ್ಲ, ಇದು ಒಂದೇ ದೇವಸ್ಥಾನ ಅಲ್ಲ. ದೇವಸ್ಥಾನ ಇದು ಪೂರ್ತಿ ಇದರ 4-5 ದೇವಸ್ಥಾನ ಇದಾವೆ. ಈ ದೇವಸ್ಥಾನವನ್ನು ವಿಷ್ಣುವರ್ಧನ ಕಟ್ಟಿಸ್ತಾನೆ. ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿಸ್ತಾನೆ 1117 ಇದು ಮೊದಲು ಬೇಲೂರು ಅಂತಂದು ಹೆಸರಿತ್ತು ಇದಕ್ಕೆ. ಆಮ್ಯಾಗ ಬೇಲೂರು ಆತ. ಆಡುಭಾಷೆದಾಗ ಈಗ ಬೇಲೂರು ಆಗೈತಿ. ವಿಷ್ಣುವರ್ಧನ ಹೊಯ್ಸಳ ರಾಜ 2 ವಿಷ್ಣುವರ್ಧನ ಕಟ್ಟಿಸ್ತಾನೆ ಇದನ್ನು 1117 ಇದಾಗೈತಿ. ಮತ್ತು ಆಮೇಲೆ ಅಟ್ಯಾಕ್ಸ್ ಎಲ್ಲ ಆಗಿ ಎಲ್ಲ ಇದು ಆಗಿದೆ. ನೋಡ್ರಿ ಹೆಂಗೈತಿ ಟೆಂಪಲ್ ಒಳಗಡೆ ಅಲ್ಲವೆಲ್ಲ ಕ್ಯಾಮ್ರಾ. ಅದಕ್ಕೆ ಹೊರಗಡೆ ಅಂತ ಮಾಡ್ತಾ ಇದ್ದೀವಿ. ಅಲ್ಲೇ ಕೊಳ ಐತಿ, ಕೊಳಕ್ಕೆ ಹೋಗ್ಬರೋಣ ಬರ್ರಿ. ಕಲ್ಯಾಣಿ ಅಂತಾರೆ ಇದನ್ನ ನೋಡ್ಬರೋಣ ಬರ್ರಿ ಹೆಂಗೈತಿ. ಅವಾಗ ಇದು ತೆಪ್ಪೋತ್ಸವ ಎಲ್ಲ ಮಾಡ್ತಾರಲ್ಲ ಇದೆ ಕಲ್ಯಾಣಿ ಒಳಗೀಗ. ಅವಾಗೆಲ್ಲ ಮಾಡ್ತಿದ್ರಿ, ಇವಾಗೂ ಮಾಡ್ತಾರೆ ಅನ್ಸುತ್ತೆ. ನೋಡ್ಬರೋಣ ಬರ್ರಿ ಹೆಂಗೈತಿ, ಯಾವ ಥರ ಕಟ್ಟ್ಯಾರ ಏನಂತಂದು. ನೋಡ್ರಿ ಇದೆ ಕಲ್ಯಾಣಿ.
ಐತೆ ನೋಡ್ರಿ ಟೆಂಪಲ್, ಎಷ್ಟು ದೊಡ್ಡದೈತೆ ನೋಡ್ರಿ ಟೆಂಪಲ್, ಅನಾಹುತ ಐತಿ. ಬರ್ರಿ ಚಲೋ ಆಗುತ್ತೆ. ಹಿಸ್ಟ್ರಿ ತಿಳ್ಕೊಬೇಕು, ನಮ್ಮ ಹಿಸ್ಟ್ರಿ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇದು ಆಗುತ್ತೆ. ಈಗ ನಾವು ಕಲ್ಯಾಣ ಅಂತೇವೆ ಹಂಗೆ. ಮೊದ್ಲು ಅವಾಗೆಲ್ಲ ಶಾಲೆ ಒಳಗೆ ಬುಕ್ನಾಗೆಲ್ಲ ಇರ್ತಿದ್ವು, ಅವಾಗ ತಿಳ್ಕೊಂಡಿದ್ವಿ. ಅನಿಸ್ತಾ ಇಲ್ಲಿ ಬಂದು ಪ್ರಾಪರಾಗಿ ವಿತ್ ಗೈಡ್ ಮುಖಾಂತರ ತೊಗೊಂಡ್ರೆ ಎಲ್ಲ ಹಿಸ್ಟ್ರಿ ಗೊತ್ತಾಗುತ್ತೆ ನಮಗೆ. ಏನು ಯಾವ ಟೆಂಪಲ್ದು ನಿರ್ಮಾಣ ಮಾಡ್ಯಾರ, ಏನು ರೀಸನ್ ಇತ್ತು, ಆಮೇಲೆ ಯಾರ್ಯಾರು ಇದಕ್ಕೆ ಆಳ್ವಿಕೆ ಒಳಗೆ ಪಟ್ಟಾರ, ಆಮೇಲೆ ಇದನ್ನು ಯುದ್ಧದ ಒಳಗೆ ಮತ್ತೆ ಯಾರ್ಯಾರು ನಾಶ ಮಾಡ್ಯಾರು ಅವೆಲ್ಲ ಗೊತ್ತಾಗುತ್ತೆ. ಒಂದೊಂದು ಮೂರ್ತಿನೂ ಎಷ್ಟು ಡೀಟೇಲ್ ಆಗಿ ಇದು ಮಾಡ್ಯಾರ ಅಂದ್ರೆ ಕೆತ್ತಾರ ಅಂದ್ರೆ ಅವಾಗಿನ ಕಾಲದಾಗ ಏನು ಟೆಕ್ನಾಲಜಿ ಇಲ್ದೇನ ಅಷ್ಟು ಮಾಡ್ಯಾರ. ಈಗ ಎಲ್ಲ ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಹಂಗ ನೀವು ಒಂದೊಂದು ಇದ ಮೂರ್ತಿ ನೋಡ್ರಿ ಹೆಂಗೆ ಬಿಲ್ಡ್ ಮಾಡ್ಯಾರ. ಜಸ್ಟ್ ನಾ ತೋರಿಸ್ತಿದ್ದೀವಿ ಉದಾಹರಣೆ, ಒಳಗೆ ನೋಡಿದ್ರೆ ನಿಮ್ಗೆ ಬಂದು ಬಿಡ್ತೀರಿ ಹಂಗದವು. ಅಲ್ಲಂಕ್ರಿ ಒಳಗೆ ಒಂದು ಮಿಡಲ್ ಇದು ಐತಿ ಛತ್, ಆ ಛತ್ ಕೆಳಗೆ ಒಂದು ಜ್ಯೋತಿ ಇದ್ದಂಗೆ ಒಂದು ಶಿಲ್ಪ ಕೆತ್ತಾರ. ಅದನ್ನು ನೋಡಿದ್ರೆ ಇನ್ನೂ ಮಸ್ತ್ ಕಟ್ಟ್ಯಾರ. ಆ ಥರ ಫುಲ್ ಡೀಟೇಲಾಗಿ ಕೆತ್ತಿರ್ತಾರೆ. ಅವಾಗ ಆ ಥರ ಕೆತ್ತಾರಂದ್ರೆ ಅವರೆಷ್ಟು ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರಿದ್ರು ಅನ್ನೋದು ನಮ್ಗೆ ಅರಿವಾಗ್ಬೇಕು. ಇವಾಗ ಬರ್ರಿ ಬಂದು ನಮ್ಮೆಲ್ಲ ಸಂಸ್ಕೃತಿ ನೋಡ್ಸೋಣ. ಬಂದು ಅನ್ಸುತ್ತಾ ನೀವು ಭೇಟಿ ಕೊಡ್ರಿ, ವಿತ್ ಗೈಡ್ ಅದು ತಗೋರಿ. ಫ್ರೀ ಇದ್ರೆ, ನಿಮಗೆ ಟೈಮ್ ಇದ್ರೆ, ಆರಾಮಾಗಿದ್ರೆ ಬಂದು ಗೈಡ್ ತೊಗೊಂಡು ಎಲ್ಲ ಹಿಸ್ಟ್ರಿನೂ ತಿಳ್ಕೊಬೋದು. ಇಲ್ಲಿ ಒಂದು ಟೆಂಪಲ್ ಐತಿ, ಇದು ಮೇನ್ ಟೆಂಪಲ್ಲು. ಇಲ್ಲಿ ಒಂದು ಇದ್ರಿಗೆ ಒಂದು ಐತಿ, ಇಲ್ಲಿನೂ ಹೋಗ್ತೇವೆ. ಅವಾಗ ಇಲ್ಲೊಂದು ಕಲ್ಯಾಣ ಮಂಟಪ ಏನೋ ಐತಿ, ಅಲ್ಲಿನೂ ಹೋಗೋಣ. ಅಲ್ಲಿ ಒಳಗಡೆ ಟೆಂಪಲ್ ಕ್ಯಾಮ್ರಾ ಅಲಾವಿಲ್ಲ, ಯಾವ ಟೆಂಪಲ್ ಒಳಗೆ ಇಲ್ಲೇನೂ ಅಲಾವಿಲ್ಲ ಅನ್ಸುತ್ತೆ. ಇಲ್ಲಿ ಕಲ್ಯಾಣ ಮಂಟಪ ನೋಡೋಣ ಬರ್ರಿ, ಅದನ್ನ ತೋರಿಸಿ ನೀಟಾಗಿ. ಒಂದೊಂದು ಶಾರ್ಟ್ಸ್ ಹಾಕಿರ್ತೀನಿ ನೋಡ್ರಿ ಹೆಂಗದಾವ ಅಂತಂದು. ಶಾರ್ಟ್ಸ್ ಎಲ್ಲ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟೆಂಪಲ್ ಇದು ಯಾವುದೋ ಒಂದು ಒಳಗಡೆ ಎಲ್ಲ ಅನ್ಸುತ್ತೆ. ಇಲ್ಲಿಂದ ನೋಡ್ರಿ ಕೆತ್ತನೆ ಹೆಂಗೆ ಮಾಡ್ಯಾರ ಇದು. ಇವಾಗ ನಾವು ಹಳೆಬೀಡಕ್ಕೆ ಬಂದೇವಿ. ಈಗ ನೋಡ್ರಿ ಮುಂದೆಲ್ಲ ತೋರಿಸ್ತೀನಿ. ಬೇಲೂರಿಗೆ ಹೋಗಿದ್ವಿ ಇಷ್ಟೊತ್ತನ, ಹಳೆಬೀಡಕ್ಕೆ ಬಂದೇವಿ. ಮುಂದೆ ನೀವು ಟೆಂಪಲ್ ವ್ಯೂ ತೋರಿಸ್ತೀನಿ ನೋಡ್ರಿ. ಇದೇ ಹಳೆಬೀಡು ಟೆಂಪಲ್ಲು ನೋಡ್ರಿ ಹೆಂಗೈತಿ. ಇಲ್ಲಿಬ್ರು ಕಡೂರು ಅವರೊಬ್ರು ಒಂದಿಬ್ರು ಅಣ್ಣ ಸಿಕ್ಕಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಅವಾಗ್ಲೇ ಫೋಟೋ ತೆಗೆದ್ರಲ್ಲ ಅಣ್ಣ ಬೆಲ್ಲೂರಲ್ಲಿ, ನೆನಪಾಯ್ತಾ? ಅದೇ ಅವರೇ. ಇಲ್ಲ ಮಾಡಿದ್ದೇನೆ, ಅವ ಮಾಡಿದ್ದೆ. ಅವ ಇಲ್ಲಿ ನೋಡ್ರಿ ಅಣ್ಣ, ಅವ್ರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಯಾರ ಇಬ್ರಿಗೆ. ಹಂಗೆ ನೀವು ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಹಂಗೆ ಒಳಗಡೆ ಹೋಗೋಣ ಬರ್ರಿ. ಒಳಗಡೆ ಎಲ್ಲ ಐತಿಲ್ಲ ಅಣ್ಣ? ಐತೆ. ಬೆಲ್ಲೂರಾಗ ಕೊಟ್ಟಿಲ್ಲ, ಅದಕ್ಕೆ ಬೆಲ್ಲೂರಾಗಿದ್ದಿಲ್ಲ, ಇಲ್ಲಿ ಗೊತ್ತಿಲ್ಲ, ಅದಕ್ಕೆ ಹೇಳಿದೆ. ಹಾಂ ಅಣ್ಣ, ರೆಡ್ಮಿ ನೋಟ್ 10 Pro.
ಇದೇನೈತಲ್ಲ 11ನೇ ಶತಮಾನದಾಗ ಹೊಯ್ಸಳರ ರಾಜಧಾನಿ ಆಗಿತ್ತು. ಆಮೇಲೆ ಏನಾಯ್ತು, ಕ್ರಮೇಣವಾಗಿ ಇದು ಮೊಘಲರು ಮತ್ತು ಅಫ್ಘಾನ ಸುಲ್ತಾನರಿಂದ ಅಟ್ಯಾಕ್ ಆಗಿ 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 ಇವರು ಬೇಲೂರಿಗೆ ಹೋಗ್ತಾರೆ. ಆ ಬೇಲೂರಿಗೆ ಹೋಗ್ತಾರಲ್ಲ, ಅದಕ್ಕೆ ಅದು ಓದಿದ್ದ ಕಾರಣಕ್ಕಿದೆ ಹಳೆಬೀಡು ಅಂತಂದು ಬಂತು ಹೆಸರು ಇದಕ್ಕೆ. 11ನೇ ಶತಮಾನದಾಗ ಇತ್ತಿದ್ದು ರಾಜಧಾನಿ ಅವ್ರದ್ದು. ಇಲ್ಲಿ ಆಲ್ರೆಡಿ ಹೆಂಗೆ ಕಥೆನ ಮಾಡ್ಯಾರ ಅಂತಂದು ಸೂಕ್ಷ್ಮವಾಗಿ ನೋಡ್ಬೇಕು. ಪ್ರತಿಯೊಂದು ಏನು ಕೆತ್ತನೆ ಅದಾವಲ್ಲ ಭಾಳ ನಾಜೂಕಾಗಿ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಯಾವ ಥರ ಮಾಡ್ಯಾರ ಅಂತಂದು. ಇವೆಲ್ಲ ಸಿಂಗಲ್ ಸ್ಟೋನ್ನಾಗ ಮಾಡಿದ್ದು, ಸಪ್ರೇಟು. ಆಮೇಲೆ ಇದನ್ನು ಜಾಯಿಂಟ್ ಮಾಡಿ ಮಾಡಿರ್ತಾರೆ. ಇದೊಂದು ಕಾಣಿಸುತ್ತಲ್ಲ, ಈ ಎಂಡಿಂತ್ರ ಇಲ್ಲಿ ಈ ಎಂಡವರು ಒಂದೇ ಇದು ಕಲ್ಲು, ಆ ಒಂದೇ ಕಲ್ಲಲ್ಲಿರುತ್ತೆ ಆ ಥರ. ಇಲ್ಲಿ ನಿಮ್ಗೆ ಒಂದು ಜಾಯಿಂಟ್ ತೋರಿಸುತ್ತೆ ಇದು. ಇದ್ರ ಕತೆ ಭಾಳ ಹೇಳುತ್ತೆ. ಇದು ಯಾವ ಕತೆ ಐತಿ ಏನೂ ಗೊತ್ತಿಲ್ಲ. ಆದ್ರೆ ಇವು ಅವಾಗ ಹೆಂಗಂದ್ರೆ ಜನರಿಗೆ ಕತೆ ಹೇಳಕ್ಕೆ ಕತೆ ಮತ್ತು ಇವರು ರಾಮಾಯಣ ಮಹಾಭಾರತ ಅವೆಲ್ಲ ಮತ್ತು ಇವನ್ನೆಲ್ಲ ಕೆತ್ತಿಸಿರ್ತಾರೆ. ಇಲ್ಲಿ ನೋಡೊಬ್ಬ ಪರ್ಷಿಯನ್ ವ್ಯಾಪಾರಿ ಇದೆ. ಇಲ್ಲೊಬ್ಬ ನೋಡ್ರಿ ಪರ್ಷಿಯನ್ ವ್ಯಾಪಾರಿ. ಅವ್ನ ಡ್ರೆಸ್ಸಿಂಗ್ ಸ್ಟೈಲ್ ನೋಡ್ರಿ ಹೆಂಗೈತಿ. ಒಂದೊಂದು ಇದನ್ನು ಒಂದೊಂದು ಮಹತ್ವ ನೋಡ್ರಿ ಇವು ಹೆಂಗದಾವ. ನೋಡ್ರಿ ಈ ವಿಗ್ರಹ ಹೆಂಗೈತೆ. ಫುಲ್ ಎಲ್ಲ ಡೀಟೇಲ್ ಆಗಿ ಕೆತ್ತಿರ್ತಾರೆ. ಈಗ ಒಂದೊಂದು ವಿಗ್ರಹನೂ ಒಂದೊಂದು ಕತೆ ಹೇಳ್ತಾವೆ. ಅಲ್ಲಿ ನೋಡಿ ಗಣಪತಿ ಇದೆ, ಸೊಂಡಿನ ಮುರಿದಾರ. ಅವಾಗೆಲ್ಲ ಅಟ್ಯಾಕ್ ಆಗಿ ಆಗಿ ಎಲ್ಲ ಹೋಗಿತ್ತು. ಯಾವಾಗ ಅಟ್ಯಾಕ್ ಆಯ್ತಲ್ಲ, ಇಲ್ಲಿ ಅಟ್ಯಾಕ್ ಆಗಿ ಇವರು ಹೊಯ್ಸಳರು ಬಿಟ್ಟು ಹೋದ್ರಲ್ಲ, ಅದಕ್ಕೆ ಇದನ್ನು ಹಳೆಬೀಡು ಅಂತ ಕರೀತಾರೆ ಅವಾಗಿಂದ್ರೂ. ಆಮೇಲೆ ಇವರೆಲ್ಲ ಬೇಲೂರಿಗೆ ಹೋಗಿ ಶಿಫ್ಟ್ ಆಗ್ತಾರೆ. ಅಲ್ಲಿ ರಾಜಧಾನಿ ಮಾಡ್ಕೊತಾರೆ. ಅಲ್ಲಿನೂ ಹೊಸ ಇವಾಗ ಆಗಲ್ಲಿ ನೋಡಿದ್ವಲ್ಲ, ಅದು ಬೇಲೂರು. ನೋಡ್ರಿ ಹೆಂಗದ ಪ್ರತಿಯೊಂದು. ಶಿಲ್ಪ ನೋಡ್ರಿ ಹೆಂಗದ. ನೋಡ್ರಿ ಸಣ್ಣದು ಹೆಂಗದ. ಶಿಲ್ಪಕಲೆಗಳ ತವರು ಅಂತಂದು ಹೇಳ್ತಾರೆ ಬೇಲೂರು ಮತ್ತು ಹಳೆಬೀಡು. ಯಾಕಂದ್ರೆ ಅಷ್ಟೆಲ್ಲ ಕೆತ್ತನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡೀಟೇಲ್ ಎಷ್ಟು ಪಿನ್ ಟು ಪಿನ್ ಡೀಟೇಲ್ ಮಾಡಿರ್ತಾರೆ ಅಂದರೆ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಡೀಟೇಲಿಂಗ್ ಮಾಡ್ಯಾರ ಅಂತಂದು. ಇದು ಮತ್ತು ಬರೇ ಕೈಲೇ ಮಾಡಿದ್ದು. ಇವೆಲ್ಲ ಬರೇ ಕೈಲೇ ಮಾಡಿದ್ವು. ಇವಾಗ ಮಷಿನ್ನಾಗೂ ಈ ಥರ ಡಿಸೈನ್ ಬರಲ್ಲ.
ಅದು ಮತ್ತು ಕಲ್ಲಿನಾಗ ಕೈ ಒಳಗೆ ಕೆತ್ತಿದ್ವು ಅಂದ್ರೆ ನೀವೇ ಯೋಚನೆ ಮಾಡಿ ಹೆಂಗೆ ಕೆತ್ತಿರ್ತಾರೆ ಏನು. ಆವಾಗಿಂದು ಟೆಕ್ನಾಲಜಿ ಇದ್ದಿದ್ದಿಲ್ಲ, ಮತ್ತು ಈಗಿನ ಟೆಕ್ನಾಲಜಿ ಇದ್ರೂ ಈ ಥರ ಮಷಿನ್ನಾಗೆಲ್ಲ ಫಿನಿಶಿಂಗ್ ಬರೋಲ್ಲ. ಅವಾಗ ಬರೀ ಕೈಯಲ್ಲೇ ಕೆತ್ತಿದ್ವು ಅಂದ್ರೆ ನೋಡ್ರಿ, ಮತ್ತೆಲ್ಲ ಜಾಯಿಂಟ್ ಮಾಡಿ ಮಾಡಿದ್ವು ಎಲ್ಲ. ಇವು ಜಾಯಿಂಟ್ ಮಾಡಿ ಮಾಡಿದ್ದು. ಇದು ಇತಿಹಾಸ ಅದೇ 11ನೇ ಶತಮಾನದಾಗಿದೆ ಹೊಯ್ಸಳ ರಾಜಧಾನಿ ಆಗಿತ್ತು. ಆಮೇಲೆ ಇವನು ಮೊಹಮ್ಮದ್ ಗಜ್ನಿ ಅವರು, ಇವನು ಯಾರೋ ಒಬ್ಬ ಇದ್ದಾನೆ, ಅವನ ಹೆಸರು ನಿಮ್ಗೆ ಐಡಿಯಾ ಇಲ್ಲ. ಅವನು ಬಂದು ದಾಳಿ ಮಾಡಿರ್ತಾನೆ. ಅವ್ಗೆ ವಿಗ್ರಹ ಭಂಜಕ ಅಂತ ಹೆಸರು ಐತೆ ಅವ್ಗೆ. ಅವ್ನು ಬಂದು ದಾಳಿ ಮಾಡಿ 14ನೇ ಶತಮಾನದಾಗ ದಾಳಿ ಮಾಡ್ತಾನೆ. ನಾವು ದಾಳಿ ಮಾಡಿದ್ಮೇಲೆ ಆಮೇಲೆ ಏನಾಗುತ್ತೆ, ಇವ್ರು ಬಿಟ್ಟು ಹೋಗ್ತಾರೆ ಎಲ್ಲ. ಬಿಟ್ಟು ಹೋದ್ಮೇಲೆ ಅದಕ್ಕೆ ಬಿಟ್ಟು ಹೋಗಿದ್ದ ಕಾರಣಕ್ಕೆ ಇದನ್ನು ಹಳೆಬೀಡು ಅಂತ ಕರೀತಾರೆ. ನೋಡ್ರಲ್ಲ ಹಿಂಗೆ ಡ್ಯಾಮೇಜ್ ಆಗೈತೆ. ಇದೇನೈತಿ, ತ್ರಿಕೂಟಾಚಲ ಐತಿ. 3 ಗರ್ಭಗುಡಿಗೆ ಸೇರಿ ಒಂದು ಜಾಯಿಂಟ್ ಆಗಿರ್ತದೆ. ನಾವು ಬೇಲೂರು ನೋಡಿದ್ದು ಒಂದೇ ಅನ್ಸುತ್ತೆ ನನಗೆ, ಅಷ್ಟು ಕ್ಲಿಯರಾಗಿ ನೋಡಿಲ್ಲ ನಾನು. ಅದು ಒಂದು ಅನ್ಸುತ್ತೆ. ಇದು 3 ಗರ್ಭಗುಡಿ ಇರ್ತಾವೆ. 3 ಗರ್ಭಗುಡಿ ಸೇರಿ ಒಂದೇ ಟೆಂಪಲ್. ನಮಸ್ಕಾರ ಕರ್ನಾಟಕ, ಶುಭೋದಯ ಎಲ್ಲರಿಗೂ. ನಾವು ನಿನ್ನೆ ನೈಟ್ ಬಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲೇ ಲಾಸ್ಟ್ ನಿಮ್ಗೆ ಹಳೆಬೀಡು ತೋರಿಸಿದ್ನಲ್ಲ ಟೆಂಪಲ್. ಆಮೇಲೆ ಸೀದಾ ಊಟಕ್ಕೆ ಬಂದ್ವಿ. ಹೈವೇಗೆ ರೀಚ್ ಆಗಿ ಆಮೇಲೆ ಸ್ವಲ್ಪ ಹೊತ್ತು ನಿಂತ ಚಹಾ ಕುಡೋಣ ಅಂತಂದ್ರೆ ಎಲ್ಲರೂ ಚಹಾ ಅಂತಿದ್ವಿ. ಚಹಾ ಕುಡಿದ್ಮೇಲೆ ಮತ್ತು ಟೈಮ್ ಆಗೈತಿ, ಊಟ ಮಾಡ್ಕೊಂಡು ಬಿಟ್ಬಿಡೋಣ, ಮತ್ತೆ ಅಲ್ಲೇ ಹೋಗಿ ಲೇಟ್ ಆಗೈತಿ ಊಟ ಮಾಡೋದು ಅಂತ ಅಂದ್ರು. ಅದಕ್ಕೆ ಒಂದು ಮತ್ತೆ ಅಲ್ಲೇ ನಿಯರ ಒಂದು ಹೋಗ್ಲಿ ಅಲ್ಲಿ ಊಟ ಮಾಡಿಕೊಂಡು ಬಿಟ್ಟು ಬಂದು ಇಲ್ಲಿ ಬೆಂಗಳೂರು ರೀಚ್ ಆಗೋದು 12 ಗಂಟೆ ಆಯ್ತು. 12 ಗಂಟೆಗೆ ಬಂದು ರೀಚ್ ಆದ್ವಿ. ಮತ್ತು ನನ್ನ PG ರೂಮ್ ಲಾಕ್ ಇರ್ತೈತಲ್ಲ, 11 ಗಂಟೆಗೆ ಕ್ಲೋಸ್ ಅದು. ಆಮೇಲೆ ಇಲ್ಲಿಗೆ ಬಂದು ಮತ್ತು ಇವ್ರ ರೂಮಲ್ಲೇ ಇದ್ದೆ. ಇವಾಗ PGಗೆ ಹೊಂಟೇನೆ. ಇವಾಗ ಹೋಗಿ ಮತ್ತೆ ರೆಡಿಯಾಗಿ ಮತ್ತು ಡ್ಯೂಟಿಗೆಲ್ಲ ಹೋಗ್ಬೇಕು ಇದ್ದಿದ್ದೆ. ಮತ್ತು ಇಲ್ಲಿ ತನಕ ನೋಡ್ರಿ ಅಂದ್ರೆ ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಸ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಯಾವ ಗ್ರೂಪ್ ಅದಾವೆಲ್ಲ ಕಾಳ್ರಿ, ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ, ಹಿಂಗೆ ಮಾಡೋಂಥ ವಿಡಿಯೋ ಅಂತಂದು. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಾಗ ಬೆಲ್ ನೋಟಿಫಿಕೇಶನ್ ಇರ್ತದೆ, ಅದನ್ನು ಆನ್ ಅಂತ ಕ್ಲಿಕ್ ಮಾಡಿರಿ. ಹಂಗಂದ್ರೆ ನಾವು ವಿಡಿಯೋ ಹಾಕಿದ ಕೂಡಲೇ ನಿಮ್ಮ ನೋಟಿಫಿಕೇಶನ್ ಬರುತ್ತೆ. ಎಲ್ಲರೂ ಖುಷಿಯಾಗಿರಿ, ಇರ್ತಾರೆ. ನಾವು ಇವಾಗ ಹೋಗಿ ರೆಡಿಯಾಗಿ ಮತ್ತೆ ಡ್ಯೂಟಿಗೆ ಹೋಗ್ತೀನಿ. ಈ ಬ್ಲಾಗಿಗೆ ಇಷ್ಟ ಅಲ್ಲಿ ತನಕ ನೋಡಿರಿ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್.